ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಛಾಯಾ, ನಮ್ಮೂರು ಶಿವಮೊಗ್ಗ. ನಾನಿವತ್ತಿನ ದಿನ ಛಾಯಾಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಅನ್ನೋವಂಥ ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಒಂದು ಚಿಕ್ಕ ಪರಿಚಯವನ್ನು ಮಾಡ್ಕೊತಾ ಇದ್ದೇನೆ. ನಂದು BA ಆಗಿದೆ, ಆದರೆ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾಯಿಲ್ಲ, ಮನೆಯಲ್ಲೇ ಇದ್ದೇನೆ. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಮಾವ, ನನ್ನ 2 ಮಕ್ಕಳು, ಒಟ್ಟು 6 ಜನ ಇದ್ದೇವೆ. ಪ್ರತಿನಿತ್ಯದ ಕೆಲಸಗಳನ್ನು ಮಾಡೋದೇ ಜೀವನ ಆಗಿದೆ. ಹಾಗಂತ ಅದನ್ನು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಜೀವನದಲ್ಲೂ ಏನಾದರೂ ಒಂದು ಕ್ರಿಯೇಟಿವಿಟಿ, ಹೊಸತನ, ಸ್ವಂತಿಕೆ ಹಾಗೂ ಗುರುತಿಸ್ಕೋಬೇಕು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾ ಇದ್ದೇನೆ. ಆದ್ದರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಅತ್ಯಮೂಲ್ಯವಾಗಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಯಾಕೆ ಈ ಕುಕ್ಕಿಂಗ್ ಹಾಗೂ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದಂತೆ ಚಾನಲನ್ನು ಶುರು ಮಾಡ್ತಿದ್ದೀನಿ ಅಂದರೆ, ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನನ್ನ ಆಸಕ್ತಿದಾಯಕ ವಿಷಯವಾಗಿದೆ. ಹಾಗಂತ ಎಲ್ಲ ರೀತಿಯ ರೆಸಿಪೀಸ್ಗಳು ನನಗೆ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಮಾಡೋಷ್ಟು ಅಡುಗೆಗಳನ್ನು ನಾನು ರುಚಿಯಾಗಿ ಶುಚಿಯಾಗಿ ಮಾಡೋದನ್ನು ಕಲ್ತಿದ್ದೇನೆ. ಸರಳವಾಗಿರುವಂಥ ಹೊಸ ಹಾಗೂ ಹಳೆಯ ಅಡುಗೆಗಳನ್ನು ಹಾಗೂ ವೆಜ್ ಮತ್ತು ನಾನ್ ವೆಜ್ ಅಡುಗೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೂ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಕೂಡ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಲೈಫ್ ಸ್ಟೈಲ್ಗೆ ಸಂಬಂಧಿಸಿದಂತೆ ನನ್ನ ಲೈಫ್ ಸ್ಟೈಲ್ನ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು, ಕೆಲವೊಂದು ವಿಷಯಗಳು, ನನ್ನ ಇಷ್ಟು ದಿನದ ಕೆಲವೊಂದು ಅನುಭವಗಳು, ಈ ಹಳೆ ಕಾಲದ ಲೈಫ್ ಸ್ಟೈಲ್ ಪದ್ಧತಿ ಹೇಗಿತ್ತು, ಈಗ ನಮ್ಮ ಲೈಫ್ ಸ್ಟೈಲ್ ಪದ್ಧತಿ ಹೇಗಿದೆ, ಯಾವೆಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗಿದೆ, ಯಾವೆಲ್ಲ ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ದಯವಿಟ್ಟು ನಾನು ಇನ್ನೊಮ್ಮೆ ಕೇಳ್ಕೊತಾ ಇದ್ದೇನೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ಮೊದಲನೇ ವ್ಲಾಗನ್ನು ಯಾವುದಾದ್ರೂ ಚಿಕ್ಕ ಸಿಹಿ ತಯಾರು ಮಾಡೋದರೊಂದಿಗೆ ಶುರು ಮಾಡೋಣ. ದೇವರಿಗೆ ನನ್ನ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ರೆಸಿಪಿ ಜಾಮೂನು, ಸಿಂಪಲ್ ಆ್ಯಂಡ್ ಈಸಿ. ಇದು ಆಶೀರ್ವಾದ್ ಗುಲಾಬ್ ಜಾಮೂನ್, 175 ಗ್ರಾಮ್ ಇದೆ. ಇದರಲ್ಲಿ 32ರಿಂದ 35 ಜಾಮೂನ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ರೆಡಿ ಆಗುತ್ತೆ ಅಂತ. ಜಾಮೂನ್ ಮಾಡೋದನ್ನು ಯಾರಿಗೂ ಹೇಳ್ಕೊಡೋದೇ ಬೇಡ, ಎಲ್ಲರಿಗೂ ಬರುತ್ತೆ ಅಂತ ಗೊತ್ತು. ಆದರೂ ಕೂಡ ಇಲ್ಲಿ ಕೆಲವೊಂದು ಸ್ಟೆಪ್ಗಳನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಫಸ್ಟು ನಾವು ಜಾಮೂನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹಿಟ್ಟನ್ನು ಕಲಸಿಟ್ಕೋಬೇಕು. ಯಾಕೆಂದರೆ ಅದು 5 ಮಿನಿಟ್ಸ್ ನೆನೆಯೋದ್ರೊಳಗೆ ನಾವು ಎಣ್ಣೆಯನ್ನು ಕಸ್ಕೋಬೋದು, ಹಾಗೆ ಪಾಕವನ್ನು ರೆಡಿ ಮಾಡ್ಕೋಬೋದು. ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು, ಮೆತ್ತನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಅದನ್ನು ಸವರಿ 5 ನಿಮಿಷ ಪಕ್ಕಕ್ಕೆ ಇಡ್ತಾ ಇದ್ದೇನೆ. ಈಗ ಸ್ಟವ್ ಆನ್ ಮಾಡಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಟ್ಟಲು
ಪೂರ್ತಿಯಾಗಿ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಈಗ ಅದಕ್ಕೆ ಸರಿ ಹೊಂದುವಂತೆ 2 ಬಟ್ಟಲು ನೀರನ್ನು ಸೇರಿಸ್ತಾ ಇದ್ದೇನೆ. ಮೂರು ಏಲಕ್ಕಿ ತೆಗೆದುಕೊಂಡಿದ್ದೇನೆ. ಪಾಕ ಕುದಿಯೋದಕ್ಕೆ ಬರ್ತಾ ಇದೆ. ಒಂದು 5 ನಿಮಿಷ ಕುದಿದ್ರೆ ಸಾಕು. ಇದು ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅಡುಗೆ ಮಾಡುವಾಗ ಖುಷಿಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ. ಅಡುಗೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊತಾ ಇದ್ದೇನೆ. ಪಾಕ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೇನೆ. ಸ್ಟವ್ ಆಫ್ ಮಾಡಿ ಮುಚ್ಚಳವನ್ನು ಮುಚ್ತೇನೆ. ಇಲ್ಲವಾದರೆ ಏಲಕ್ಕಿ ಫ್ಲೇವರ್ ಹೋಗಿಬಿಡುತ್ತೆ. ಪ್ಯಾಕ್ ಮೇಲೆ 32ರಿಂದ 35 ಜಾಮೂನ್ ಆಗುತ್ತೆ ಅಂತ ಕೊಟ್ಟಿದ್ದರು. ಹಾಗೆ 33 ಉಂಡೆಗಳು ರೆಡಿಯಾಗಿದೆ ಸ್ನೇಹಿತರೆ. ಜಾಮೂನನ್ನು ಕರಿಯುವಾಗ ಮೀಡಿಯಮ್ ಉರಿಯಲ್ಲೇ ಕರಿಬೇಕು. ಮೀಡಿಯಮ್ ಉರಿಯಲ್ಲೇ ಜಾಮೂನನ್ನು ಕರ್ಕೋಬೇಕಾಗತ್ತೆ. ಫ್ಲೇಮು ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಜಾಮೂನನ್ನು ಕರಿಯುವಾಗ ಈ ರೀತಿ ಜಾಲರಿಯಲ್ಲಿ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಒಂದು ಕಡೆ ಮಾತ್ರ ಕಲರ್ ಬಂದಿರುತ್ತೆ, ಒಂದೊಂದು ಕಡೆ ವೈಟಿಗೆ ಹಾಗೆ ಇರುತ್ತೆ. ಅದು ಪೂರ್ತಿಯಾಗಿ ಚೆನ್ನಾಗಿ ಕಲರ್ ಬರಬೇಕಂದ್ರೆ ಅದು ಬೇಯೋವರೆಗೂ ಈ ರೀತಿ ಆಡಿಸ್ತಾ ಇರಬೇಕು. ಈಗ ಜಾಮೂನುಗಳನ್ನು ಒಂದು 5 ನಿಮಿಷ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ಬಿಸಿಯಾಗಿರುವಾಗಲೇ ಹಾಕಿಬಿಟ್ರೆ, ಅಂದರೆ ಪಾಕನೂ ಬಿಸಿ ಇದೆ, ಜಾಮೂನು ಬಿಸಿಯಾಗಿದ್ದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಮೂನನ್ನು ಒಂದು 5 ನಿಮಿಷ ಆರಿಸ್ಬಿಟ್ಟು ಆಮೇಲೆ ಪಾಕದೊಳಗೆ ಹಾಕಬೇಕು. ಆವಾಗ ಚೆನ್ನಾಗಿ ಪಾಕವನ್ನು ಹೀರ್ಕೊಡುತ್ತೆ. ಪಾಕ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಏಲಕ್ಕಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಈಗ ನಾನು ಜಾಮೂನುಗಳನ್ನು ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಜಾಮೂನು ಯಾವ ರೀತಿ ರೆಡಿಯಾಗಿದೆ ಅಂತ.
ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಬಾಯ್ ಬಾಯ್.